ಡಿಕೆ ಸಂಪುಟ ಬುರುಡೆ ರೀತಿಯಾಗಿ ಇದೆ. ಅಂದ್ರೆ ಹೋಲಿಕೆಯನ್ನ ಮಾಡ್ತಾ ಇರೋದು ಯಾರು? ಆರ್ ಅಶೋಕ್ ಅವರು. ಸಂಪುಟದಿಂದ ಹೊಸ ಚೈತನ್ಯ ಬರುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಅದು ಹಳೆ ಸರ್ಕಾರದ ಹೊಸ ಮಾರುವೇಷ. ಅಂದ್ರೆ ಮಾಸ್ಕ್ ಮ್ಯಾನ್. ಬುರುಡೆ ಕೇಸ್ ಇದೆಯಲ್ಲ, ಅದರಲ್ಲೊಬ್ಬ ಮಾಸ್ಕ್ ಮ್ಯಾನ್ ಬರ್ತಾನಲ್ಲ, ಅದಕ್ಕೆ ಹೋಲಿಕೆ ಮಾಡಿರೋದು. ಏನೋ ಹೊಸ ಚೈತನ್ಯ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ರು. ಏನಿಲ್ಲ, ಹಳೆಯ ಸರ್ಕಾರ ಹೊಸ ಮಾರುವೇಷ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ ಆಡಿರೋದು. ಡಿಕೆ ಕ್ಯಾಬಿನೆಟ್ನಲ್ಲೂ ಎಲ್ಲ ಹಳೆ ಮುಖಗಳೇ ಇದಾವೆ, ಯಾವ ಹೊಸ ಮುಖವೂ ಇಲ್ಲ. ಇದು ಧರ್ಮಸ್ಥಳದ ಮಾಸ್ಕ್ ಮ್ಯಾನ್ ಇದನ್ನಲ್ಲ, ಆ ತರ ಕಥೆ ಆಯ್ತಿದು. ಉತ್ತಮ ಆಡಳಿತ ಮಾಡದೇನೆ ಕುರ್ಚಿ ಬದಲಾವಣೆ ಮಾಡಿದ್ದಾರೆ ಇವರು. ಡಿಸಿಎಂ ಇದ್ರೂ ಈಗ ಸಿಎಂ ಆಗಿದ್ದಾರೆ, ಆಡಳಿತ ಬದಲಾವಣೆ ಆಗಲ್ಲ. ಡಿಸಿಎಂ ಇದ್ದವರು ಇವಾಗ ಸಿಎಂ ಏನೋ ಆದ್ರು, ಆದ್ರೆ ಆಡಳಿತದಲ್ಲಿ ಏನು ಬದಲಾವಣೆ ಆಗಲ್ಲ. ಅದೇ ಹಳೆ ಮುಖಗಳಿದಾವೆ. ಒಂದು ರೀತಿ ಮಾಸ್ಕ್ ಮ್ಯಾನ್ ಇದ್ದಂತೆ. ಈ ಧರ್ಮಸ್ಥಳದ ಬುರುಡೆ ಕೇಸಲ್ಲಿ ಮಾಸ್ಕ್ ಮ್ಯಾನ್ ಕತೆ ಆಯ್ತಲ್ಲ, ಹಂಗೆ ಮಾರುವೇಷ ಅಷ್ಟೇ, ಅದು ಏನು ವ್ಯತ್ಯಾಸ ಇಲ್ಲ ಅಂತಂತಂದ್ರು. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ.